ಗುರು ಇವತ್ತು ನಾವು ಬಂದಿದ್ದು ರೈಸ್ ಮಿಲ್ಗೆ. ಇದು ರೈಸ್ ಮಿಲ್ಲು ಎಷ್ಟೋ ಜನ ಸಿಟಿಲಿರುವಂಥವ್ರಿಗೆ ಗೊತ್ತೇ ಇರೋಲ್ಲ ಅಕ್ಕಿ ಹೆಂಗೆ ಬರುತ್ತೆ ಅಂತ. ಭತ್ತ ಬೆಳೆದ ತಕ್ಷಣ ಅಕ್ಕಿ ಬರುತ್ತೆ ಅಂದ್ಕೊಂಡಿದ್ದಾರೆ, ಆದರೆ ಭತ್ತ ತಗೊಬಂದು ಅಕ್ಕಿ ಮಾಡೋ ವಿಧಾನ ಇದು. ಇಲ್ಲಿ ಭತ್ತ ಸುರಿದಾದ ನಂತರ ಇಲ್ಲಿ ಫಿಲ್ಟ್ರ್ ಆಗುತ್ತೆ. ಫಿಲ್ಟ್ರ್ ಆದಮೇಲೆ ಇದು ಸೋಸುತ್ತೆ, ಅಂದರೆ ಸಣ್ಣಕ್ಕಿ ನುಚ್ಚಕ್ಕಿ ಅದೆಲ್ಲ ಸೋಸುತ್ತೆ. ಈ ಥರ ಸೋಸಿ ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿ ಮೇಲೋಗುತ್ತೆ. ಮೇಲೋಗಿ ಮತ್ತೆ ಅದೇ ಪಕ್ಕದ ಪೈಪಲ್ಲಿ ರಿಟರ್ನ್ ಬರುತ್ತೆ. ರಿಟರ್ನ್ ಬಂದರೂ ಇಲ್ಲಿ ಪಾಲಿಶ್ ಕೊಡ್ತೀವಿ, ಅಂದರೆ ಸಣ್ಣಕ್ಕಿ ಇರುತ್ತಲ್ಲ ಅದು ಫುಲ್ ಸಣ್ಣಗೆ ಶೈನಿಂಗ್ ಬರುತ್ತಲ್ಲ ಆ ಥರ ಇಲ್ಲಿ ಪಾಲಿಶ್ ಕೊಡ್ತೀವಿ. ಆ ಮಿಷಿನ್ ಇದು. ಅದಾದ ನಂತರ ಇಲ್ಲಿ ನೋಡಿ, ಇಲ್ಲಿ ಸಣ್ಣಕ್ಕಿ ನುಚ್ಚಕ್ಕಿ ಬರೋದಲ್ಲ, ನುಚ್ಚಕ್ಕಿ ಇಲ್ಲಿ ಫುಲ್ ಕಂಪ್ಲೀಟಾಗಿ ಸಪ್ರೇಟ್ ಬಂದುಬಿಡುತ್ತೆ. ಸೈಡಿಗೆ ಬಂದು ಬಿದ್ದಿರುತ್ತೆ ಅದು, ಅದನ್ನು ಮತ್ತೆ ಸಪ್ರೇಟಾಗಿ ಎತ್ಕೊಳ್ತೀವಿ. ಅದಾದ ನಂತರ ಫೈನಲಾಗಿ ಎಲ್ಲ ಕಂಪ್ಲೀಟ್ ಆದಮೇಲೆ ಅಕ್ಕಿ ಬಂದು ಇಲ್ಲಿ ಬೀಳುತ್ತೆ ನೋಡಿ ಗೈಸ್. ಅಕ್ಕಿ ಎಲ್ಲ ಫುಲ್ ಪ್ಯೂರಾಗಿ ಬಂದು ಬೀಳುತ್ತೆ. ಬಂದ ನಂತರ ಅದನ್ನು ನಾವು ಚೀಲಕ್ಕೆ ಹಿಡ್ಕೊಂಡು ಮನೆಗೆ ತಗೊಬರ್ತೀವಿ. ಇದು ಎಷ್ಟೋ ಜನಕ್ಕೆ ಗೊತ್ತೇ ಇರೋಲ್ಲ.